ಸರ್, ಈಗ ವಿಡಿಯೋ ಏನು ಲೀಕ್ ಮಾಡಿದ್ದಾರೆ ಅದು ಧನ್ವೀರ್ ಅವ್ರ ಮೇಲೆ ಬಂದಿರುವಂಥದ್ದು. ಒಂದು ರೀತಿ ಧನ್ವೀರ್ ಅವರು ಅದನ್ನ ಲೀಕ್ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ, ಒಂದಷ್ಟು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅವ್ರು ಲೀಕ್ ಮಾಡಿದ್ರೆ ಅಕಸ್ಮಾತ್ ಒಳ್ಳೆ ಕೆಲಸ ಮಾಡಿದ್ರು ಅಂತ ಅನ್ನಿಸುತ್ತಾ? ಯಾಕಂದ್ರೆ ಇದೊಂದು ಮಾಸ್ಟರ್ ಸ್ಟ್ರೋಕ್ ಇದ್ದಂಗೆ ಗೌರ್ಮೆಂಟ್ಗೆ ಮತ್ತೆ ಪೊಲೀಸ್ ಏನಿದ್ದಾರೆ ಜೈಲಿನ ಅಧಿಕಾರಿಗಳು. ಸೊ ಅವ್ರಿಗೆಲ್ಲ ಒಂದು ರೀತಿ ಮಾಸ್ಟರ್ ಸ್ಟ್ರೋಕ್ ಅಂದ್ರೆ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಅನ್ನೋದು ಇಡೀ ಸಮಾಜಕ್ಕೆ ಗೊತ್ತಾಗುವಾಗ ಮಾಡಿದ್ದಾರೆ ಅಂತ ಅನ್ಸುತ್ತೆ. ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಮ್ಯಾಮ್, ಯಾಕಂದ್ರೆ ನಾನು 3 ಡೇಸಿಂದ ಸಾಂಗ್ ಶೂಟಲ್ಲಿ ಇದ್ದೀನಿ. ನಾನು ಹಿಂಗೆ ಫೇಸ್ಬುಕ್ಕಲ್ಲಿ ನಾನು ನೋಡಿದ್ಮೇಲೆ ಗೊತ್ತಾಯ್ತು. ಬಟ್ ಅದು ಏನು ಕಾನೂನು ಪ್ರಕಾರ ಅದೇನು ಅದು ಇನ್ಸ್ಟ್ರಕ್ಟ್ ತೊಗೊತಾರೆ ಅದ್ರ ಪ್ರಕಾರ ನಡೀತದೆ ಮ್ಯಾಮ್. ಬಟ್ ನನಗೆ ಅದು ಅದ್ರ ಬಗ್ಗೆ ಗೊತ್ತಿಲ್ಲ. ಸರ್, ಮೊನ್ನೆ ನೀವೇ ದರ್ಶನ್ ಸರ್ ಕೋರ್ಟ್ಗೆ ಬಂದಾಗ ಯಾವ ತರ ಇತ್ತು ಅಲ್ಲಿ ಪರಿಸ್ಥಿತಿ ಅನ್ನೋದನ್ನ ಮೇ ಬಿ ನೀವು ಕೂಡ ಮಾಧ್ಯಮಗಳಲ್ಲಿ ನೋಡಿರ್ತೀರಾ. ಒಂದ್ ಸ್ವಲ್ಪನೂ ಕ್ರೇಜ್ ಕಮ್ಮಿ ಆಗಿಲ್ಲ, ದಿನೇ ದಿನೇ ಇನ್ನೂ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಒಂದ್ ರೀತಿ ಆ ತರದೊಂದು ಅವರು ಪರಿಸ್ಥಿತಿ ಸಿಗಾಕೊಂಡಾಗ ಎಲ್ಲರೂ ಏನ್ ಅನ್ಕೊಂಡ್ಬಿಟ್ಟಿದ್ರು ಅಂದ್ರೆ ಇಲ್ಲಿಗೆ ದರ್ಶನ್ ಚಾಪ್ಟರ್ ಕ್ಲೋಸ್ ಅಂತ ಅನ್ಕೊಂಡ್ಬಿಟ್ಟಿದ್ರು. ಸೊ ಆ ತರ ಏನು ಕಾಣಿಸ್ತಿಲ್ಲ ಅಂತ ಅನ್ಸುತ್ತೆ. ಈವನ್ ಅಲ್ಲಿರೋ ಜಡ್ಜ್ ಕೂಡ ನಕ್ಕಿದ್ದಾರೆ ಅಲ್ಲಿ ಬಂದಿರೋ ಜನಗಳನ್ನ ನೋಡಿ ಅಂತ. ಈ ಇಷ್ಟೊಂದು ಪ್ರೀತಿ ಸಿಗ್ತಿದೆ ಅಂತಂದಾಗ ಆಸ್ ಎ ನೀವು ಅವರ ಅಳಿಯನಾಗಿ ನಿಮ್ಗೆ ಎಷ್ಟು ಒಂದ್ ರೀತಿ ಖುಷಿ ಆಗುತ್ತೆ? ಇದು ಹೌದಪ್ಪ, ಅವರ ಅಭಿಮಾನಿಗಳು ಅವ್ರನ್ನ ಪ್ರೀತಿಸೋ ಅಂತವ್ರು ಅವ್ರನ್ನ ಕೈ ಬಿಟ್ಟಿಲ್ಲ ಅನ್ನೋದು ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ಒಂದು ಮಾತು ಹೇಳ್ತೀನಿ ಮ್ಯಾಮ್. ಅವರು ಇವಾಗ ಈ ಯೂಶುವಲ್ ಆಗಿ ನಾವು ನೋಡ್ತೀವಿ ಜೈಕರ್ ಹಾಕಕ್ಕೆ 100-200 ರೂಪಾಯಿ ಕೊಟ್ಟು ಕರ್ಕೊಂಡು ಹೋಗ್ತಾರಲ್ಲ, ಅದಲ್ಲ ಮ್ಯಾಮ್. ಅವ್ರ ಹಾರ್ಡ್ ವರ್ಕ್ ಅದು. ಅವ್ರ ಸೆಲೆಬ್ರಿಟೀಸ್ ಅವ್ರು ಏನು ಅಚೀವ್ ಮಾಡಿದಾರೆ ಅದರಲ್ಲೇ ಗೊತ್ತಾಗುತ್ತೆ. ಅದು ಯಾವತ್ತಿದ್ರೂ ಕಮ್ಮಿ ಆಗಲ್ಲ ಮ್ಯಾಮ್. ಆ ಕ್ರೇಜ್ ಹಂಗೆ ಇರುತ್ತೆ ಯಾವಾಗಿದ್ರು. ಬಟ್ ನಮಗೂ ಸಂತೋಷ ಆಗುತ್ತೆ, ಯಾಕಂದರೆ ಅವ್ರು ಅಷ್ಟು ಹಾರ್ಡ್ ವರ್ಕ್ ಮಾಡಿರೋದು ಮ್ಯಾಮ್. ಅವರು 25 ವರ್ಷದ ಶ್ರಮ ಇವತ್ತು ಗೊತ್ತಾಗುತ್ತೆ ಮ್ಯಾಮ್. ಅದು ಯಾವತ್ತು ಕುಗ್ಗಲ್ಲ, ಕಳಿಯಲ್ಲ ಮ್ಯಾಮ್. ಅವರು ಫೀನಿಕ್ಸ್ ಥರ ಎದ್ದು ಬರ್ತಾರೆ. ಸರ್, ಇನ್ನು ಧರಣಿ ಕೊನೆಯದಾಗಿ ಯಾವಾಗ ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಯಾವಾಗ ಬಿಗ್ ಸ್ಕ್ರೀನ್ಗೆ ಬರ್ತೀರಾ ಮ್ಯಾಮ್? ಪ್ರಾಬಬ್ಲಿ 2026ಗೆ ಬರೋ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಕೊಂಡು ಒಂದಷ್ಟು ಸಿನಿಮಾಗಳು ಬರ್ತಾ ಇದೆ. ನಿಮಗೆ ಗೊತ್ತಿರೋಂಗೆ ವಾರಕ್ಕೆ 10 ಸಿನಿಮಾ ಬರ್ತಾ ಇದ್ದಾರೆ. ಯಾರಿಗೂ ಅದು ಥಿಯೇಟ್ರ್ಗಳ ಅವೈಲಬಿಲಿಟಿ ಇರಲ್ಲ, ಏನು ಬರೀ ಇದೇ ಕನ್ಫ್ಯೂಷನ್ಸಲ್ಲಿ ಜನ ಇರ್ತಾರೆ. ಅದು ನೋಡ್ಕೊಂಡು ಪ್ಲ್ಯಾನ್ ಮಾಡ್ತೀವಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಸರ್, ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದಿಷ್ಟು ಮನೋಜ್ ಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ